ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಬಹಳ ಕಾಮನ್ ಟರ್ಮ್ಸ್. ನಾವು ಯಾವಾಗ ಯೋಗಾಸನ ಮಾಡ್ತಿರ್ತೀವಿ, ಪ್ರಾಣಾಯಾಮ ಮಾಡ್ತಿರ್ತೀವಿ, ನಿಮ್ ಯೋಗ ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಯೋಗ ಗುರು ಆಗಿರ್ಬೋದು, ಅವ್ರು ಈ ಪದಗಳನ್ನು, ಈ ಶಬ್ದಗಳನ್ನು ಬಳಸ್ತಾರೆ. ಆದ್ರೆ ಇವು ಕಾಮನ್ ಟರ್ಮ್ಸ್ ನಿಮ್ಗೆ ಬಹಳ ಜನಕ್ಕೆ ಅರ್ಥ ಆಗಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ. ಅದ್ರ ಸಂಬಂಧ ಏನಾಗುತ್ತಾ, ನೀವು ಏನ್ ಯೋಗಾಸನ ಮಾಡಾವಂತ್ರಿ, ಪ್ರಾಣಾಯಾಮ ಮಾಡಾವಂತ್ರಿ, ಅದ್ರಲ್ಲಿ ಏನ್ ಲಾಭ ನಿಮ್ ಮೈಗೆ ಸಿಗ್ಬೇಕು ಅದು ಸಿಗಂಗಿಲ್ಲ. ಸೊ ಆ ಕಾಮನ್ ಟರ್ಮ್ಸ್ ಪೂರಕ, ರೇಚಕ, ಕುಂಭಕ ಏನು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮೊದ್ಲಿಗೆ ನಾವಿಲ್ಲಿ ಮಾತಾಡನ್ರಿ, ಪೂರಕ ಅಂದ್ರೆ ಏನು. ಪೂರಕ ನೋಡ್ರಿ, ಈಗ ನೀವು ನಾರ್ಮಲ್ ಪೊಸಿಷನ್ ಅದಿರಿ. ಪೂರಕ ಅಂದ್ರೆ ಶ್ವಾಸನ್ನು ಒಳಗಡೆ ಎಳೆಯೋದು. ಮೂಗಿನ ಎರಡು ಛಿದ್ರ ಈ ಮೂಲಕ ಶ್ವಾಸವನ್ನು ಒಳಗಡೆ ಎಳೆಯೋದು. ಇದಕ್ಕ ಪೂರಕ ಅಂತಾರೆ. ಇದಕ್ಕ ಅಭಯ ವೃತ್ತಿ ಅಂತಾನು ಕರೀತಾರ. ಅಭಯ ವೃತ್ತಿ, ಪೂರಕ ಎರಡು ಒಂದೇ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಪೂರಕ, ಇದಕ್ಕ ಪೂರಕ ಅಂತಾರ್ರಿ. ಈಗ ರೇಚಕ ಅಂದ್ರೆ ಏನು? ಈಗ ನೋಡ್ರಿ, ಶ್ವಾಸ ಒಳಗ್ ತೊಗೊಂಡ್ರಿ, ಈಗ ಹೊರಗ್ ಬಿಡ್ಬೇಕು. ಮೂಗಿನ ಎರಡು ಛಿದ್ರಲಿಂತ್ರ ಈಗ ಹೊರಗ್ ಬಿಡವಂತಿರಲ್ಲ, ಇದಕ್ಕೇನಂತಾರಪ್ಪ ಅಂದ್ರ ರೇಚಕ. ಇದಕ್ಕ ಬಾಹ್ಯ ವೃತ್ತಿ ಅಂತಾನು ಕರೀತಾರ. ಸೊ ಬಾಹ್ಯ ವೃತ್ತಿ, ರೇಚಕ ಎರಡು ಒಂದೇ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಕುಂಭಕ. ಕುಂಭಕ ಅಂದ್ರೆ ಏನ್ರಿ? ನಿಮ್ ಶ್ವಾಸನ್ನು ಹೋಲ್ಡ್ ಮಾಡೋದು, ಒಂದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡೋದು, ಅದಕ್ಕ ಕುಂಭಕ ಅಂತಾರ. ಕುಂಭಕಕ್ಕೆ ಇನ್ನೊಂದ್ ಹೆಸರು ಏನಪ್ಪಾ ಅಂದ್ರ ಅದಕ್ಕ ಸ್ತಂಭ ವೃತ್ತಿ ಅಂತ ಕರೀತಾರ್ರಿ. ಸ್ತಂಭ ವೃತ್ತಿ, ಕುಂಭಕ ಎರಡು ಒಂದೇ, ಕನ್ಫ್ಯೂಷನ್ ಮಾಡ್ಕೊಳಕ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ಇನ್ಸ್ಟ್ರಕ್ಟರ್ ಸ್ತಂಭ ವೃತ್ತಿ ಅಂತ ಅಂತಾರ, ಕೆಲವೊಂದಿಷ್ಟು ಇನ್ಸ್ಟ್ರಕ್ಟರ್ ನಿಮ್ಗ ಕುಂಭಕ ಅಂತ ಅಂತಾರ. ಎರಡು ಒಂದೇ ರೀ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕುಂಭಕ ಅಂದ್ರೆ ಶ್ವಾಸನ್ನು ಹೋಲ್ಡ್ ಮಾಡೋದು. ಈ ಕುಂಭಕ ಎರಡ್ ಟೈಪ್ಸ್ ಇರ್ತಾವ್ರಿ, ಬಾಹ್ಯ ಕುಂಭಕ, ಅಭಯ ಕುಂಭಕ. ಬಾಹ್ಯ ಕುಂಭಕ, ಅಭಯ ಕುಂಭಕ ಅಂದ್ರೆ ಏನೋ ನಾನು ತೋರಿಸ್ಕೊಡ್ತೀನಿ ನೋಡ್ರಿ. ಈಗ ಅಭಯ ಕುಂಭಕ ಅಂದ್ರೆ ಏನು? ಶ್ವಾಸ ಒಳಗಡೆ ತೊಗೊಳೋದು. ಈ ಪೊಸಿಷನ್ ನಿಮ್ಗೆ ಇನ್ಸ್ಟ್ರಕ್ಟರ್ ಕುಂಭಕನ ಅಂತಾರಂದ್ರೆ ಇಲ್ಲೇ ಹೋಲ್ಡ್ ಮಾಡ್ಬೇಕ್ರಿ. ಇದು ಅಭಯ ಕುಂಭಕ. ಈಗ ಬಾಹ್ಯ ಕುಂಭಕ ಅಂದ್ರ ಶ್ವಾಸನ್ನು ಬಿಡಿ. ಈಗ ನೀವು ಎಕ್ಸೇಲ್ ಮಾಡಿದ್ರಿ, ಶ್ವಾಸನ್ನು ಬಿಟ್ಟಿದ್ರಿ, ಈ ಪೊಸಿಷನ್ ಕುಂಭಕ ಅಂದ್ರ ಈ ಶ್ವಾಸ ಹೊರಗೆ ಬಿಟ್ಬಿಟ್ರಿ ಪೂರ್ತಿ. ಶ್ವಾಸನ್ನು ಈ ಪೊಸಿಷನ್ ಹೋಲ್ಡ್ ಮಾಡಬೇಕು, ಎಲ್ಲಿ ಮಟ್ಟ ನಿಮ್ ಇನ್ಸ್ಟ್ರಕ್ಟರ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ. ಇದಕ್ಕ ಬಾಹ್ಯ ಕುಂಭಕ ಅಂತಾರ. ಒಳಗ್ ತಗೊಂಡು ಉಸುಲ್ ಕಪ್ ಹಿಡಿದ್ರೆ ನಾವು ಉಸುಲ್ ಹೋಲ್ಡ್ ಮಾಡ್ಕೊಂಡ್ರ ಅಭಯ ಕುಂಭಕ, ಹೊರ ಉಸುಲ್ ಬಿಡ್ತಾ ಕುಂಭಕ ಪೊಸಿಷನ್ ಮಾಡಿದ್ರ ಅದಕ್ಕೇನಂತಾರ್ರಿ? ಬಾಹ್ಯ ಕುಂಭಕ. ಸೊ ಅನ್ಕೊಂತೀನಿ ವಿಡಿಯೋದಾಗ ಪೂರಕ, ರೇಚಕ, ಕುಂಭಕ ಅಂದ್ರೆ ಏನು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸಿದ್ದೀನಿ. ನಿಮ್ಗೆ ಅರ್ಥ ಕೂಡ ಆಗಿರ್ಬೇಕು. ನೀವು ಮುಂದ್ ಕೂಡ ಇದೇ ರೀತಿ ಯೋಗ ಬಗ್ಗೆ, ಪ್ರಾಣಾಯಾಮ ಬಗ್ಗೆ, ಆಸನ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಮುಂದೆ ನಾನೇ ಸ್ವತಃ ನಿಮ್ಗೆ ಎಲ್ಲ ಯೋಗ, ಆಸನ ಎಲ್ಲ ಮಾಡಿ ಒಂದೊಂದು ತಿಳಿಸ್ಕೊಡ್ತೇನೆ ರೀ ಈ ಚಾನಲ್ನಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಇದನ್ನು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.